ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತೀರು ಶಿವ ವ್ಲಾಗ್ಸ್. ಇವತ್ತಿನ ನನ್ನ ವ್ಲಾಗು ಆ್ಯಕ್ಚುಲಿ ಇದು ತುಂಬ ಹಳೆಯ ವ್ಲಾಗು. ನಾನು ಇದನ್ನು ಎಡಿಟ್ ಮಾಡೋಕ್ಕೆ ಟೈಮ್ ಆಗೇ ಇರಲಿಲ್ಲ. ಇವಾಗ ಫ್ರೀ ಮಾಡಿಕೊಂಡು ಎಡಿಟ್ ಮಾಡಿ ಇವಾಗ ಆಗ್ತಾಯಿದ್ದೀನಿ. ದಯವಿಟ್ಟು ಯಾರೂ ಬೈಕೋಬಿಡಿ. ತುಂಬ ಬ್ಯುಸಿ ಇದ್ದೆ, ಕೆಲಸ ಜಾಸ್ತಿ ಇತ್ತು. ಸೊ ಹಾಗಾಗಿ ಈ ವಿಡಿಯೋನ ಹಾಕೋಕ್ಕೆ ಆಗಿರಲಿಲ್ಲ. ಇವತ್ತು ಹಾಕ್ತಾಯಿದ್ದೀನಿ. ನಾನು ಇವತ್ತಿನ ವ್ಲಾಗಲ್ಲಿ ಎಲ್ಲೆಲ್ಲಿಗೆ ಹೋಗ್ತಾಯಿದ್ದೀನಿ ಅಂದರೆ, ಫಸ್ಟ್ ಬಂದು ತುಮಕೂರು ಸಿದ್ಧಗಂಗೆ ಮಠಕ್ಕೆ ಹೋಗ್ತಾಯಿದ್ದೀವಿ. ನಾನು, ನಮ್ಮ ಅಕ್ಕಂದ್ರಿಬ್ಬರು ಮತ್ತು ನನ್ನ ಪಾಪು 4 ಜನ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಬಂದು ಗೊರವನಹಳ್ಳಿ ಲಕ್ಷ್ಮೀ ಟೆಂಪಲ್ಗೆ ಹೋಗ್ತಾಯಿದ್ದೀವಿ. ಸೊ ನಾವು ಪ್ಲ್ಯಾನ್ ಮಾಡಿದ್ದು, ಮನೆಯಿಂದ ಹೊರಡ್ಬೇಕಾದ್ರೆ ಪ್ಲ್ಯಾನ್ ಮಾಡಿದ್ದು 2 ಪ್ಲೇಸು. ಅದು ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಗೊರವನಹಳ್ಳಿ ಸಡನ್ಲಿ ಪ್ಲ್ಯಾನ್ ಮಾಡಿದ್ದು. ಈಗ ತುಮಕೂರು ಸಿದ್ಧಗಂಗೆ ಮಠಕ್ಕೆ ಹೋಗ್ತಾಯಿದ್ದೀವಿ. ಅದಾದಮೇಲೆ ಗೊರವನಹಳ್ಳಿ ಟೆಂಪಲ್ಗೆ ಹೋಗ್ತೀವಿ. ಸೊ ಬನ್ನಿ, ಸಿದ್ಧಗಂಗೆ ಮಠ ಹೇಗಿದೆ ಅಂತ. ನಾನು ಅವತ್ತು ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹೇಗಿದೆ ಅಂತ ನೋಡ್ಕೊಂಬರೋಣ. ನಾನು ತುಮಕೂರು ಸಿದ್ಧಗಂಗೆ ಮಠಕ್ಕೆ ಇದಕ್ಕಿಂತ ಮುಂಚೆ ಯಾವತ್ತೂ ಹೋಗಿರಲಿಲ್ಲ. ನಾನು ಅಂದ್ಕೊಂಡಿದ್ದೆ ಟೌನಿಂದ ಫುಲ್ ಆಚೆ ಇರ್ಬೋದು ಅಂತ ನನ್ನೊಂದು ಇಮ್ಯಾಜಿನೇಷನ್ ಇತ್ತು. ಅಂದರೆ ನಾವು ಯಾವುದಾದ್ರೂ ಒಂದು ಪ್ಲೇಸು ಹೀಗಿದೆ ಅಂತ ಯಾರಾದರೂ ಹೇಳಿದ್ರೆ ಸಡನ್ಲಿ ಒಂದು ತಲೆಯಲ್ಲಿ ಒಂದು ಯೋಚನೆ ಬರುತ್ತಲ್ಲ, ಈ ಥರ ಇರ್ಬೋದು ಅಂತ ಒಂದು ಇಮ್ಯಾಜಿನೇಷನ್ ಬರುತ್ತಲ್ಲ, ಆ ಥರ ನನ್ನ ತಲೆಯಲ್ಲಿತ್ತು. ಬಟ್ ನಾನು ಯಾವತ್ತೂ ಸರ್ಚ್ ಮಾಡಿ ಕೂಡ ನಾನೇನೂ ನೋಡಿರಲಿಲ್ಲ ಈ ಥರ ಇರ್ಬೋದು ಅಂತ. ನನ್ನ ತಲೆಯಲ್ಲಿ ಏನಿತ್ತು ಅದೇ ಅಂದ್ಕೊಂಡಿದ್ದೆ. ಬಟ್ ಟೌನ್ ಒಳಗೆ ರೋಡ್ ಸೈಡೇ ಇದೆ, ರೋಡಿಂದ ಸ್ವಲ್ಪ ದೂರ, ಒಂದು ಅರ್ಧ 1 ಕಿಲೋಮೀಟ್ರ್ ಆಗ್ಬೋದು ಅಂತ ಅನಿಸುತ್ತೆ. ನಾವು ಅಲ್ಲಿ ರೋಡಲ್ಲಿ ಬಸ್ಸಲ್ಲಿ ಬಂದ್ವಿ. ಸೊ ಅಲ್ಲಿ ಇಳಿದು ನೆಕ್ಸ್ಟು ನಡ್ಕೊಂಡು ಹೋಗ್ತಾಯಿದ್ದೀವಿ. ರೋಡ್ ಏನೋ ಸರಿ ಮಾಡ್ತಿದ್ರು, ಹೊಸ್ದಾಗೇನೋ ರೋಡ್ ಮಾಡ್ತಿದ್ರು. ಹಾಗಾಗಿ ರೋಡ್ ಫುಲ್ ಕ್ಲಾರಿಟಿ ಇರಲಿಲ್ಲ. ಆ ಕಡೆ ಈ ಕಡೆ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಮೇಯ್ನ್ ಗೇಟು. ಅಂದರೆ ನೋಡಿಲ್ದವ್ರಿಗೆ ಹೊಸ ಅನುಭವ, ನೋಡಿರೋರಿಗೆ ಗೊತ್ತು ಬಿಡಿ ಅನ್ನೋ ಥರ. ಓಕೆ, ನನಗೆ ಕೂಡ ಹೊಸ್ತು, ಯಾಕೆಂದರೆ ನನ್ನದವ್ರಿಗೆ ಯಾವತ್ತು ಹೋಗಿರಲಿಲ್ಲಲ್ವ, ಇದೇ ಫಸ್ಟ್ ಟೈಮಲ್ಲ ನಾನು ಹೋಗ್ತಿರೋದು. ಸೊ ಹಾಗಾಗಿ ನನಗೂ ಇದು ಹೊಸ್ತೆ. ನಾವು ತಿಂಡಿ ಕೂಡ ಮಾಡಿರಲಿಲ್ಲ, ಅಲ್ಲೇ ಹೋಗಿ ತಿನ್ಬೋದು ಅಂತ ಅಂದ್ಕೊಂಡು ತಿಂಡಿನೂ ಮಾಡ್ದಂಗೆ ಬೆಳಗ್ಗೆ 7 ಗಂಟೆ 8 ಗಂಟೆ ಬಸ್ಗೆ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅವತ್ತು ಯಾಕೋ ಬಸ್ಸೇ ಇರಲಿಲ್ಲ. ಸೋಮವಾರದೊತ್ತು ತುಮಕೂರಿಗೆ ತಿಪ್ಟೂರಿಂದ ಬಸ್ಸು ಸಖತ್ತು ಲೇಟ್ ಅಂತೆ. ಲೇಟ್ ಅಂದರೆ ಅವ್ರು ಯಾರೋ ಹೇಳಿದ್ದು 9 ಗಂಟೆ 10 ಗಂಟೆವರೆಗೂ ಬಸ್ ಇರಲ್ಲ, ಅದಾದಮೇಲೆ ಬೇಕಾದರೆ ಇರ್ತವೆ. ಅಷ್ಟುವರೆಗೂ 1-2 ಬಸ್ ಅಷ್ಟೇ ಬರೋದು, ಸಖತ್ ರಶ್ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗೆ ಆಯಿತು, ಬಸ್ ಲೇಟಾಗಿ ಬಂತು. ಸೊ ಸಖತ್ ಜನ ಇದ್ದರು, ಸಖತ್ ರಶ್ ಆಯಿತು. ತಿಪ್ಟೂರಿಂದ ತುಮಕೂರಿಗೆ ಬರೋ ಅಷ್ಟರಲ್ಲಿ ಫುಲ್ ಜನ ಇತ್ತು, ಬಸ್ ತುಂಬ ಫುಲ್ ರಶ್ ಇತ್ತು. ಇವಾಗ ನಾವು ಮಠ ಎಂಟ್ರಿ ಆಗಿದ್ವಿ. ತುಂಬ ವಿಶಾಲವಾಗಿದೆ. ನಾವು ಅಂದರೆ ನಮ್ಮ ರಂಗಾಪುರ ಮಠಕ್ಕೆ ಹೋಲಿಸ್ಕೊಂಡ್ರೆ ತುಂಬ, ಅಂದರೆ ನಮ್ಮ ಮಠದಲ್ಲಿ ಬೇರೆ ಪ್ಲೇಸಸ್ ಏನಾದರೂ ಇನೋವೇಟಿವ್ ಆಗಿ ಏನಾದರೂ ಮಾಡ್ತೀವಿ ಅಂದರೆ ಪ್ಲೇಸ್ ಸ್ವಲ್ಪ ಕಡಿಮೆ ಇದೆ. ಇಲ್ಲಿ ತುಂಬ ಪ್ಲೇಸ್ ಇದೆ, ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರಲ್ಲ ನೀವು ಎಷ್ಟು ದೊಡ್ಡದಾಗಿದೆ ಜಾಗ, ರೋಡ್ ಎಷ್ಟು ದೊಡ್ಡದಾಗಿದೆ, ಆ ಕಡೆ ಈ ಕಡೆ ಎಲ್ಲ ಮಧ್ಯ ಎಲ್ಲ ಮರಗಳು ತುಂಬ ಚೆನ್ನಾಗಿದೆ. ನನಗೆ ಸಖತ್ ಇಷ್ಟ ಆಯಿತು. ಬಟ್ ಇನ್ಯಾವ ಫಂಕ್ಷನ್ಗೆ ಹೋಗಿಲ್ಲ ನಾನು, ಯಾವುದಕ್ಕಾದ್ರೂ ಫಂಕ್ಷನಲ್ಲಿ ಹೋಗಬೇಕು, ಆವಾಗ ಹೇಗಿರುತ್ತೆ, ಅಂಧ ಮಕ್ಕಳ ಶಾಲೆ ಏನೆಲ್ಲ ಮಾಡ್ತಾರೆ ಅಂತ ಯಾವಾಗಲಾದರೂ ಒಂದ್ಸಲ ನೋಡಬೇಕು. ಸೊ ಸದ್ಯಕ್ಕೆ ಅದು ಅಂಗವಿಕಲರ ಮಠ ಅಂತಲೇ ಇತ್ತು. ಗಿಣಿ ಅಲ್ಲಿ ಯಾರು ಊರಿನ ಸಿಂಹನ ಐತೆ ನೋಡವ. ಈ ಜನ ಎಲ್ಲ ಯಾಕಡೆಗೆ ಹೋಗ್ತಾರೆ, ಬರೀ ಸ್ಕೂಲ್ ಹುಡುಗರು ಕಾಣ್ತಾರೆ. ಇದೆಂಗೈತೆ ನೋಡಿ ಇಲ್ಲಿ, ವಾ ಸೂಪರ್. ಲಿಂಗೇಶ್ವರ ಉದ್ಯಾನವನ ಅಂತ ಇತ್ತು, ಅದರೊಳಗೆಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಕೆತ್ತನೆಯೂ ತುಂಬ ಚೆನ್ನಾಗಿತ್ತು. ಎತ್ತಿನ ಗಾಡಿ ಇತ್ತು, ಅದರಲ್ಲಿ ಎತ್ತುಗಳು ಮತ್ತು ಅದನ್ನು ಓಡ್ತಿರೋರು ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ, ನಿಜವಾಗ್ಲೂ ಈ ಥರ
ಇದೇನೋ ಯಾರಾದರೂ ನಿಂತಿದ್ದಾರೆ ಅನ್ನೋ ಥರ ಕಾಣಿಸ್ತಿತ್ತು. ತುಂಬ ಚೆನ್ನಾಗಿತ್ತು. ನವಿಲು ಇಲ್ಲಿ ಹಿಡ್ಕೊ ಗಾಡಿ ಬರ್ತಾವಲ್ಲಿ ನೋಡಿ. ಈ ಪಾರ್ಕಲ್ಲೆಲ್ಲ ಎಷ್ಟು ಚೆನ್ನಾಗಿದೆ, ದನಗಳು ಮೇಯ್ತಿರೋ ಥರ. ಮತ್ತು ಇಲ್ಲಿ ಓರಿನ ಹಿಡ್ಕೊಂಡಿದ್ದಾರೆ ನೋಡಿ. ಅದು ಎಷ್ಟು ಕ್ಲಾರಿಟಿ ಆಗಿದೆ ಅಂದರೆ, ಅದು ಮೈ ಸ್ವಲ್ಪ ಸುಕ್ಕಾಗಿದೆಯಲ್ಲ ಅದನ್ನು ಕೂಡ ಕೆತ್ತನೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಅದ್ರ ಒಳಗಡೆ ಎಂಟ್ರಿ ಇಲ್ಲ ಅಷ್ಟೇ. ಇದಿದ್ರೆ ಫೋಟೋ ತಗೋಬೋದಿತ್ತು. ಸಖತ್ತು, ನನಗಂತೂ ಸಖತ್ತು ಇಷ್ಟ ಆಯಿತು. ಒಳಗಡೆ ಇರೋವಂಥ ಎಲ್ಲ ಪ್ರಾಣಿಗಳ ಕೆತ್ತನೆಯೂ ಅಷ್ಟು ಚೆನ್ನಾಗಿ ಸೂಪರಾಗಿ ಬಂದಿತ್ತು. ಇನ್ನೊಂದೇನೆಂದರೆ, ನಮಗೆ ಒಳಗಡೆ ಇನ್ನೂ ಎಲ್ಲಿಂದ ತನಕ ಹೋಗಬೇಕು ಅಂತಲೇ ಗೊತ್ತಿರಲಿಲ್ಲ. ಅವತ್ತು ಟೀಚರ್ಸ್ದೇನೋ ಸ್ಟ್ರೈಕ್ ಇತ್ತು. ನಾನು ಯಾವತ್ತು ಹೋಗಿದ್ದು ಅಂತ ನಿಮ್ಗೆ ಹೇಳಲ್ಲ, ಯಾಕೆಂದರೆ ನಾನು ತುಂಬ ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ. ಹಾಗಾಗಿ ಯಾವತ್ತು ಅಂತ ನಾನು ಹೇಳ್ದಿಲ್ಲ. ಟೀಚರ್ ಸ್ಟ್ರೈಕ್ ಇದ್ದಿದ್ದರಿಂದ ಎಲ್ಲ ಕಡೆ ಜನ ಇದ್ದರು. ಯಾವ ಕಡೆ ಮಠ, ಯಾವ ಕಡೆ ಎಂಟ್ರಿ, ಎಕ್ಸಿಟು, ಊಟದ್ದೆಲ್ಲಿ ಏನೂ ಗೊತ್ತಾಗ್ತಿಲ್ಲ, ಆ ಥರ ಇತ್ತು. ತುಂಬ ಜನ ಇದ್ದರು. ಅಯ್ಯೋ, ನಮಗೆ ಯಾರಾದರೂ ಹುಡುಗರನ್ನ ಕೇಳಿಬಿಡೋಣ ಅಂತ ಅನಿಸ್ತಿತ್ತು. ಹಾಗೆ ಅಂದ್ಕೊಂಡು ಮುಂದೆ ಹೋದ್ವಿ. ಆವಾಗ ಬುದ್ಧೇರ್ದು ಸ್ವಲ್ಪ ಒಂದು ಕೂತಿರೋಂಥ ಸ್ಟ್ಯಾಚ್ಯೂದೊಂದು ಗದ್ಗೆ ಸಿಕ್ತು. ಅಲ್ಲಿಂದ ಇದೆ ಅದು. ಇಲ್ಲಿಂದ ಒಳಗಡೆ ಹೋದರೆ ಊಟದ್ದು. ಆಮೇಲೆ ಫಸ್ಟ್ ತಿಂಡಿ ಮಾಡ್ಕೊಂಡ್ವಿ. ತಿಂಡಿ ಮಾಡಿಕೊಂಡು ಬಂದು ಆಮೇಲೆ ದೇವಸ್ಥಾನಗಳಿಗೆಲ್ಲ ಹೋದ್ವಿ. ಮೇಲ್ಗಡೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಬಟ್ ತುಂಬ ಬಿಸಿಲಿತ್ತು. ಆಮೇಲೆ ನಾವು ಆ ಟೆಂಪಲ್ಗೆ ಹೋಗಬೇಕಿತ್ತಲ್ಲ, ಟೈಮ್ ಆಗುತ್ತೆ ಅಂತ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಇದು ಊಟದ ಹಾಲ್ಗೆ ಎಂಟ್ರಿ. ಒಳಗಡೆ ಒಂದು ದೇವಸ್ಥಾನ ಇದೆ, ಚಿಕ್ಕದು ಕಲ್ಲಿನ ದೇವಸ್ಥಾನ ಇದೆ. ಅಲ್ಲಿ ಒಂದು ದೇವರಿದೆ. ಅದಾದಮೇಲೆ ಊಟದ ಹಾಲು. ಅಲ್ಲಿ ಒಳಗೆ ಹೋಗೋಣ, ಒಳಗೆ ಕೂತ್ಕೊಳ್ಳೋಣ ಬಾ. ನಡಿಯೋ. ಆ ಕೈ ಹಿಡ್ಕ, ಕಲ್ದಿನ ಆ ಕೈ ಹಿಡ್ಕ. ನೋಡಿ, ಇಷ್ಟೇನಾ? ಬೇಡ, ಅದಕ್ಕೆ ತಗೊಂಡ ನಾನು ಇರ್ತೀನಿ. ತಂಬತ್ತೀರ ಮಿಸ್ ಆಗುತ್ತಿದ್ದು ಮಗ. ನೆಚ್ಚದ ಇದು. ಎಲ್ಲಾಗ್ತಿದ್ಯಾ? ಕಳೆದೋಗ್ತೀಯ? ಕೈ ಕೊಡು ಗಿಣಿ, ಕೈ ಕೊಡು. ಬೀಳ್ತೀಯ ನೋಡಿ. ಅಲ್ಲ ಕಣೆ, ಇದೆಲ್ಲಿ? ಹೌದು, ಮುದ್ದೇರ್ದು ಅದಾ?
ಎಲ್ಲೋಗಬೇಕು ಏನು ಅಂತ ಫಸ್ಟ್ ಗೊತ್ತಾಗ್ದಲೇ ನಾವು ಯಾವುದೋ ಒಂದು ಆಂಟಿ ಅಲ್ಲಿದ್ದರು, ಅವ್ರನ್ನ ಕೇಳಿದ್ವಿ ಎಲ್ಲಿ ದೇವಸ್ಥಾನ, ಎಲ್ಲಿ ಗದ್ಗೆ ಇದೆ, ಎಲ್ಲಿಗೆ ಹೋಗಬೇಕು ಅಂತ. ಅವ್ರು ಹೇಳಿದ್ರು. ಅದಾದಮೇಲೆ ನಾವು ಹೋಗ್ತಾಯಿದ್ವಿ. ಇಲ್ಲೇ ಹೋಗೋದು ನಿಮ್ಮ ಜೊತೆ ಅದು Adiós. Bye, bye. Bye. पकड़ ಅಂಬಾಗಳು ನೋಡು. ಇಲ್ಲಿ
ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಮಠದ್ದು ದೊಡ್ಡ ಬುದ್ಧಿಯರ ಪ್ಲೇಸಸ್ಗೂ ಹೋಗಿಲ್ಲ, ನೋಡ್ಕೊಂಡ್ಬಂದ್ವಿ. ಮತ್ತು ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ಕೊರಟಗೆರೆ ಬಸ್ ಹತ್ತಿ ಗೊರವನಹಳ್ಳಿಗೆ ಹೊರಟ್ವಿ. ಕೊರಟಗೆರೆಗೆ ಬಂದರೆ ಅಲ್ಲೂ ಗೊರವನಹಳ್ಳಿ ಬಸ್ಸು ರೆಡಿ ಇತ್ತು. ಸೊ ಅಲ್ಲಿಂದ ಡೈರೆಕ್ಟ್ ಗೊರವನಹಳ್ಳಿಗೆ ಹೋದ್ವಿ. ಗ್ಯಾಪಲ್ಲಿ ನೆಶ್ವಿಕನ್ನ ಇಬ್ಬರು ಹುಡುಗಿರು, ಕಾಲೇಜ್ ಹುಡುಗಿರು ಮಲಗಿಸ್ಕೊಂಡಿದ್ರು. ನನಗೂ ಖುಷಿ ಆಯಿತು. ಬಸ್ಸು ತುಂಬ ಸಖತ್ ರಶ್ ಇತ್ತು, ಹಾಗಾಗಿ ಎತ್ಕೊಳ್ಳೋಕೆ ನಂಗೆ ಆಗಲಿಲ್ಲ, ಅವರೇ ಮಲಗಿಸ್ಕೊಂಬಿಟ್ರು. ಸೊ ಆ ಹುಡುಗರಿಗೆ ತುಂಬ ಥ್ಯಾಂಕ್ಸ್. ಅಲ್ಲಿಂದ ಗೊರವನಹಳ್ಳಿ ಬಸ್ ಹತ್ತಿದ್ವಲ್ಲ, ಅದು ಫುಲ್ ರಶ್ ಇತ್ತು. ಫುಲ್ ಹೆಂಗಸ್ರೆ, ಬಸ್ ತುಂಬ ಲೇಡೀಸು, ಜೆಂಟ್ಸು. ಆ ಕಡೆ ಯಾವುದೋ ಮೂಲೆಯಲ್ಲಿ ಒಂದು 10 ಜನ ನಿಂತಿದ್ರೇನೋ ಅಷ್ಟೇ, ಅಷ್ಟು ಫುಲ್ ರಶ್ ಇತ್ತು. ಅಲ್ಲಿಂದ ಗೊರವನಹಳ್ಳಿಗೆ ಹೋದರೆ ಅಲ್ಲೂ ಫುಲ್ ಜನ. ಬಟ್ ಆದರೂ ಟೆಂಪಲ್ ತುಂಬ ಚೆನ್ನಾಗಿತ್ತು. ನೋಡಿ ಒಳಗೆಲ್ಲಾರ ಬಿಡಂತ. ಅದು ಊರೊಳಗಲ್ವಾ? ಗೊತ್ತಿಲ್ಲ ನನಗೆ. ಊರೊಳಗೆ ಇಲ್ಲೂ ಊರ ಮಧ್ಯೆ, ಮನೆಗಳ ಮಧ್ಯೆ, ಹಿಂಗೆ ಮನೆಗಳ ಮಧ್ಯೆ. ಅದು ಇದು ಹಂಗೆ ಏನೋ ಒಳಗಂಗೆ. ಬಾಯರ್ ಸೀಟ್ ಹೂವು ಎಷ್ಟು ಚೆನ್ನಾಗಿ ನೋಡು. ಈ ಕಡೆ ಊರೊಳಗೆ ಇದ್ದಿದ್ದು ಎಲ್ಲಿ ಎಂಟ್ರಿ? ಎಲ್ಲಿ ಎಂಟ್ರಿ? ಇಷ್ಟು ದೊಡ್ಡದಾಗೈತಲ್ಲ ಆ ಕಡೆ. ಏನು ಅಲ್ಲೇನದು? ಊಟದ್ದು ಅನ್ಸುತ್ತೆ. ದಾಸೋಹಕ್ಕೆ ಅಲ್ಲೇ ಐತೆ ನೋಡಿ, ಅಲ್ಲಿ ದಾಸೋಹಕ್ಕೆ, ದಾಸೋಹ ನಿಲಯಕ್ಕೆ. ದರ್ಶನಕ್ಕೆ ಏನು ಇಲ್ಲೇಂದ ಬರೋದು ಅದ ದೇವಸ್ಥಾನ. ಅದೇ ಇದು ಕಮಲಮ್ಮ. ಇದು ಏನ್ ಗೊತ್ತಾ, ಆ ದೇವಸ್ಥಾನ ಇದು ಮಾಡ್ದಾರಿ ಅಮ್ಮ ಕಮಲಮ್ಮ ಅಂತ ಕಥೆನೇ ಐತಪ್ಪ. ಗೊರೂರಲ್ಲ, ಗೊರೂರು ಕಣ್ಗು ಎಲ್ಲಿ ಬರ್ಬೇಕು ಅನ್ನೋದಿತ್ತು. ಹೆಂಗೆ ಲಕ್ಷ್ಮೀದೇವಿ ಕರ್ಸ್ಕೊಂಬಿಟ್ಟು. ಲಕ್ಷ್ಮೀದೇವಿ ನಂತಕ್ಕೆ ಬಿಡ್ದಂಗೆ ಹೋಗ್ತಾ ಇದ್ದೀರ ಅಂತ. ಇಲ್ಲಿ ನಡೀಲಿ. ಇಲ್ಲ ಇಲ್ಲ ಅಲ್ಲ, ಇದೇನು ಹಿಂಗೆ ದೇವಸ್ಥಾನ ಏನು ಅರ್ಥ ಆಗ್ತಾ ಇಲ್ಲ.
ದೀಪೋತ್ಸವ ಮಾಡಿದಂಗೆ ನೋಡಿ. ಫುಲ್ಲು ಜನ ಸಾಗರ, ಸಕ್ಕ ಜನ. ತುಮಕೂರಲ್ಲಿ ಬೇರೆ ಪ್ಲೇಸಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಸೊ ಹಾಗಾಗಿ ಎಲ್ಲ ಜನಗಳು ಇಲ್ಲಿಗೆ ಬಂದಿದ್ದಾರೆ. ಸಖತ್ ಬ್ಯುಸಿ, ಭಯಂಕರ ಜನ. ಆ ಕಡೆ ದೇವಸ್ಥಾನ ಎಂಟ್ರಿ ಇಲ್ಲ, ಅಂದರೆ ಯಾರಾದರೂ VIP ರೆಕಮೆಂಡ್ ಮಾಡಿದ್ರೆ ಮಾತ್ರ ಆ ಕಡೆ ಪೊಲೀಸವರು ಬಿಡ್ತಾರೆ. ಅದು ಬಿಟ್ಟು ನೆಕ್ಸ್ಟ್ ನಾವು ಮತ್ತೆ ಊಟದ್ದು ಅಂತ ಹೇಳ್ತಿದ್ವಲ್ಲ, ಆ ಕಡೆಯೇ ಬಂದು ಮತ್ತೆ ಅಲ್ಲೂ ಎರಡು ಹೆಂಗಂದರೆ 100 ರೂಪಾಯಿ ಕೊಟ್ಟರೆ ಒಂದು ಟಿಕೆಟು, ಆ ಟಿಕೆಟು ಸ್ಪೆಷಲ್ ಎಂಟ್ರಿ, ಅಂದರೆ ಇದಕ್ಕಿಂತ ಒಂದು 5-10 ನಿಮಿಷ ಬೇಗ ಒಳಗಡೆ ಬಿಡ್ತಾರೆ ಅಂತ. ಅದರಿಂದ ಆಚೆ ಹೋದರೆ ಲೈನ್ ಕ್ಯೂ ನೋಡಿದ್ರಲ್ಲ, ನೀವೇ ನೋಡ್ತಾ ಇದ್ದೀರಲ್ಲ, ಅಷ್ಟು 3-4 ಲೈನು. 2-3 ಗಂಟೆ ನಾವು ಬರೀ ವೆಯ್ಟ್ ಮಾಡಿದ್ದೀವಿ ಕ್ಯೂ ಅಲ್ಲಿ ದೇವ್ರು ನೋಡೋಕ್ಕೆ. ನೋಡಿದ ಮಾತ್ರ 2 ನಿಮಿಷನೂ ನೋಡೋಕ್ಕೆ ಬಿಡಲಿಲ್ಲ. ನಡ್ರಿ ಅಂತ ಬೇಗ ಕಳಿಸ್ಬಿಟ್ರು. ಆ ಕಡೆ ದೇವಸ್ಥಾನ ಇದೆ, ಈ ಕಡೆ ರಂಗಸ್ವಾಮಿ ದೇವಸ್ಥಾನ ಇದೆ. ಇದೇ ದೇವಸ್ಥಾನ ಗೊರವನಹಳ್ಳಿ ಟೆಂಪಲ್ ಇದೆ. ಕ್ಯೂ ಎಲ್ಲಿಂದ ಎಲ್ಲಿಗೆ ಅಂದರೆ ಸಾಕಾಗೋಯ್ತು, ನಿಂತು ಅದು ಅದರಲ್ಲೂ ಹೆಂಗೆ ಅಂದರೆ ಈ ಮಕ್ಕಳು ಎಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಯಾವ ದೇವಸ್ಥಾನನೂ ನೋಡೋಕ್ಕೆ ಆಗಲ್ಲ ಅನಿಸುತ್ತೆ. ಯಾರೂ ಇಲ್ದಲೇ ಸಿಂಗಲ್ಲಾಗಿ ಎಲ್ಲಿಗಾದ್ರೂ ಹೋಗ್ತೀನಿ ಅಂದರೆ ಏನಾದರೂ ಸ್ಪೆಷಲ್ ಡೇ ಆಗಿದ್ದ ದಿನ ಜನ ಮಾತ್ರ ಎಲ್ಲ ಕಡೆ ತುಂಬ ರಶ್ ಇರುತ್ತೆ. ಆವತ್ತು ಮಾತ್ರ ಮಕ್ಕಳನ್ನ ಯಾರೂ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡಿ. ನನಗಂತೂ ಸಾಕಾಗೋಯ್ತು ನೆಕ್ಸ್ಟ್ ಕರ್ಕೊಂಡೋಗಿ. ಊಟನೂ ಮಾಡಲ್ಲ, ನಿದ್ದೆನೂ ಇಲ್ಲ, ಅಲ್ಲಿ ಕ್ಯೂ ಬೇರೆ ಜಾಸ್ತಿ, ಜನ ಜಾಸ್ತಿ, ಆಗಲೇ ಇಲ್ಲ. ಒಟ್ಟಿನಲ್ಲಿ ಸಾಕಾಯಿತು ತುಂಬ. ನೂಕುನುಗ್ಗಲು ಮಾಡುವ ಸಂಭವ ಇರುತ್ತದೆ. ಆ ವೇಳೆಯಲ್ಲಿ ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ದೇವ್ರದ್ದು ಏನಪ್ಪ ಅಲ್ಲಿ ಕೊಡಿಸ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ ಆಚೆ. ಬಿಡ್ನೀನದ ಅಲ್ಲೈತಿ ದೇವರು. ನಡಿಯೋ ಅಲ್ಲಿಗೆ ಹೋಗೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಂತೂ ಇಂತೂ 2-3 ಗಂಟೆ ಕಾಲ ವೆಯ್ಟ್ ಮಾಡಿದ್ಮೇಲೆ ದೇವ್ರ ದರ್ಶನ ಆಗೋಕ್ಕೆ ಅಂತ ಒಳಗಡೆ ಬಂದಿದ್ದೀವಿ. ಅವರು ಪೂಜೆ ಮಾಡಿ ಸಾಕಾಗಿ ನಾವು ಏನಾದರೂ ಹಣ್ಣು ಕಾಯಿ ಏನಾದರೂ ಕೊಟ್ಟರೆ ಹೂವನ್ನು ಅತ್ಲಿಂದ ಇತ್ತಾಗ ಎಸಿತಾರೆ, ಇತ್ಲಿಂದ ಅತ್ತಾಗ ಎಸಿತಾರೆ. ಅಯ್ಯೋ ಏನು ಪೂಜೆನೋ ಏನೋ ಅನ್ನಿಸ್ತು. ಆಮೇಲೆ ಅಲ್ಲೇ ಗ್ಯಾಪಲ್ಲಿ 2 ದೇವ್ರು ಸಿಕ್ಕಿದ್ವು, ಅಲ್ಲೆಲ್ಲ ನಮಸ್ಕಾರ ಮಾಡಿಕೊಂಡು ಒಳಗಡೆ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಮೇಲ್ಗಡೆ ದೇವಸ್ಥಾನದ ಪಕ್ಕ ಈ ಕಡೆ ಒಂದು ಲೆಫ್ಟಲ್ಲಿ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಮಾಡಿದ್ದಾರೆ, ಒಂದು ಸ್ಟೆಪ್ಸ್ ಹತ್ರ, ಅಲ್ಲಿ ಹತ್ತಿ ಇಳಿಬೇಕು. ಅದಾಯಿತು. ನೆಕ್ಸ್ಟು ಇನ್ನೂ ಒಂದು ರೌಂಡ್ ಬಂದಮೇಲೆ ದೇವಸ್ಥಾನ ಎಂಟ್ರಿ. ಸರ್ಕಳಿ ಬೇವನೆ ಮುಂದೆ ಸರ್ಕಳಣ, ಬೇವನೆ ಮುಂದೋಗಲಿ, ಬೇವನೆ ಮುಂದೋಗಲಿ, ಸರ್ಕಳಿ ಬೇವನೆ ಮುಂದೋಗ್ಬೇಕಲ್ಲಿ, ಬೇವನೆ ಗಣಪತಿ
ಇದೇನ ಪಾಪ ಅನ್ಸಿದ್ದು. ಇದಲ್ಲ ಇನ್ನೊಂದು ಎಲ್ಲ ಕಲರ್ ಹೆಂಗೈತೆ ನೋಡಿ ಡೆಕೋರೇಷನ್. ಎಲ್ಲ ನೋಡ್ತಿರೋ ತಿರು ಮೇಲೆ ನೋಡು. ನೋಡಿ ದೇವ್ರು ನೋಡಿ. ಸುಮ್ಮನೆ ದೇವ್ರು ನೋಡು. ಅಲ್ಲಿ ನೋಡು. ಅವ್ರಿಗೆ ಗೊತ್ತಿರೋದು ಯಾರು ನೋಡ್ದಂಗೆ ಇರ್ಬೇಕೇನೋ. ಈ ಕಡೆ ಅದು ಇದನ್ನ ಹಾಕಿರು ಚೆನ್ನಾಗಿ ಬರ್ತಿತ್ತು. ಲೈಟ್ ಈಗ ಹಾಕಿರು. ಇಷ್ಟೊತ್ತಕ ಲೈಟ್ ಇರಲಿಲ್ಲ. ಆಯ್ತಾ? ಓಕೆ, ಫೈನಲಿ ನಿಮಗೆ ಗೊತ್ತಾಗಿರಬೇಕು ನಾವು ಯಾವತ್ತೂ ಈ ವ್ಲಾಗ್ನ ನಾನು ಮಾಡಿದ್ದೆ. ಬಟ್ ಯಾವತ್ತು ಆಗ್ತಾಯಿದ್ದೀನಿ ಅಂತ ನಿಮಗೆ ಇವತ್ತು ಗೊತ್ತಾಗಿರಬೇಕು. ಐ ಆಮ್ ವೆರಿ ಸಾರಿ, ನಾನು ತುಂಬ ಬ್ಯುಸಿ ಇದೆ, ತುಂಬ ಕೆಲಸ ಇತ್ತು ಪರ್ಸ್ನಲ್ಲು. ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಯಾರೂ ಬೈಕೋಬೇಡಿ. ಹಾಗೆ ಒಂದೆರಡು ಫೋಟೋ ತೆಗೆಸ್ಕೊಂಡು ವಾಪಸ್ಸು ಊಟ ಮಾಡೋಕ್ಕೆ ಅಂತ ಹೋದ್ವಿ. ಇಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನ ದೇವ್ರ ಹೆಂಗೈತೆ ಅಂತ ನೋಡೋಕ್ಕೂ ಬಿಡಲಿಲ್ಲ ಜನ. ಅದಾದಮೇಲೆ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ನೋಡಿ ಮುಗಿತು. ನೆಕ್ಸ್ಟು ಊಟ ಮಾಡೋದೆಲ್ಲಿ ಅಂತ ಹುಡುಕೊಂಡು ಹೊರಟ್ವಿ. ಹೀಗೆ ಹೋಗ್ಬೇಕಾದ್ರೆ ಗ್ಯಾಪಲ್ಲಿ ನೆಕ್ಸ್ಟ್ ವೀಕ್ ಐಸ್ ಕ್ರೀಮ್ ಕೊಡಿಸು ಅಂತ ಕೂತಿದ್ಲು. ಅದೆಲ್ಲ ಊಟ ಆದಮೇಲೆ ಕೊಡಿಸ್ತೀನಿ ಅಂತ ಹೇಳಿ ಊಟಕ್ಕೆ ಹೋದ್ವಿ. ಇಲ್ಲಿ ಅನ್ನ ಸಾಂಬಾರು, ಪಾಯಸ, ಬೂಂದಿ ಎಲ್ಲ ಕೊಟ್ಟರು. ಊಟ ಎಲ್ಲ ಆಯಿತು. ಊಟ ಆದಮೇಲೆ ಮತ್ತೆ ವಾಪಸ್ ಬಸ್ಸೆಲ್ಲ ಆಟೋ ಇತ್ತು. ಆಟೋ ಹತ್ತಿ ಹೊರಟ್ಬಿಟ್ವಿ. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ ಇಷ್ಟ ಆಗಿದ್ದರೆ, ನನ್ನ ವೀಡಿಯೋಸ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬಾಯ್ ಬಾಯ್.